ನನ್ನ ಹೆಸರು ಗಿರೀಶ್ ಅಂತ. ನಮ್ಮ ಮನೇಲಿ ಒಂದು ವರ್ಷದ ಮೇಲೆ 4 ತಿಂಗಳಾಯಿತು ಬಾಡಿಗೆ ಬಂದು. ಚೆನ್ನಾಗಿ ಇದ್ಕೊಂಡು ಹೋಗ್ತಾಯಿದ್ರು. ಗಂಡ ಗಂಡು ಇಬ್ಬರು ಲವ್ ಮ್ಯಾರೇಜ್ ಆಗಿದ್ರು. ಆಮೇಲೆ ಬಾಡಿಗೆಗೆ ಬೇಕಣ ಅಂತ ಕೇಳ್ಕೊಂಬಂದರು, ಕೊಟ್ಟಿದ್ದ. ಆಮೇಲೆ ಈ ಥರ ಮಾಡ್ಕೊಂಡಿದ್ದಾರೆ. ಅದು ನಮಗೆ ವಿಷಯ ಗೊತ್ತಾಗಿದ್ದು 12 ಗಂಟೆಗೆ ನನಗೆ ವಿಷಯ ಗೊತ್ತಾಯಿತು. ನಾನು ಮಗುಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಹಿಂಗೇನೋ ಇದು ಮಾಡ್ಕೊಂಡು ಬಾಗಿಲು ತೆಗ್ದಿಲ್ಲ ಅಂತ. ಆವಾಗ ಹೋಗಿ ನೋಡಿದಾಗ ಕೊಲೆ ಮಾಡಿ ಓಡೋಗಿದ್ದಾನೆ. ಮನೇಲಿ ಏನು ಗಲಾಟೆ ಏನು ಆಗ್ತಿರಲಿಲ್ಲ. ಯಾವಾಗನೋ ಒಂದು ಸತಿ ರಾತ್ರಿ ಹೊತ್ತು ಬಂದಾಗ ಗಲಾಟೆ ಮಾಡೋನು. ನಾನು ಬೈದು ಹೇಳಿದೆ, ಸರಿ ಆಯ್ತಣ್ಣ ಅಂತ ಹೋಗೋರು. ಬಟ್ ಇವತ್ತು ಅತಿ ಗ್ರೂಪಲ್ಲಿ ಮಾಡ್ಕೊಂಡಿದ್ದಾನೆ. ಇಲ್ಲ ಸರ್, ಕೆಲಸಕ್ಕೇನು ಹೋಗ್ತಾ ಇಲ್ಲ. ಅವ್ರ ಯಜಮಾನ ಕೆಲಸ ಹೋಗೋದು, ಮಾರ್ಕೆಟಲ್ಲಿ ತರಕಾರಿ ಮಂಡಿಲಿ ಕೆಲಸ ಮಾಡ್ತಾರೆ. ಒಂದು ಮಗು ಇತ್ತು. ಮಗುನ 2 ತಿಂಗಳ ಮುಂಚೆ ಊರಿಗೆ ಬಿಟ್ಟು ಬಂದಿದ್ರು. ನಾನು ಕೆಲ್ಸಕ್ಕೆ ಹೋಗ್ಬೇಕಣ ಅಂತ ಹೇಳಿದರು ಬಂದು. ಸರಿ ಆಯಿತು ಅಂತ ಹೇಳಿದ್ದೆ. ಊರಿಗೆ ಅವ್ರ ತಾಯಿ ಮನೆಗೆ ಮಗು ಬಿಟ್ಟು ಬಂದಿದ್ರು. ನವೀನ, ಹುಡುಗಿ ಹೆಸರು ಗೀತಾ. ಈಗ ಅವ್ರ ಮನೆಯವ್ರು ಬಂದು ಏನಾದ್ರು ಪಂಚಾಯತಿ ಮಾಡೋಂಥ ರಾಜ್ಯ ಪಂಚಾಯತಿ ಆ ಥರ ಏನು ನಡೀತದೆ? ಇಲ್ಲ, ಆ ಥರ ಏನೇನು ನಡೆದಿಲ್ಲ ಸರ್. ನೋಡ್ದಂಗೆ ಚೆನ್ನಾಗಿದ್ರು. ಬಟ್ ಒಂದು ಸತಿ ಕಿತ್ತಾಟ ಆಡ್ಕೊಂಡಾಗ ಅವರು ಮನೆಯವ್ರ ಫ್ಯಾಮಿಲಿ ಬಂದು ಬರ್ತಡೇ ಟೈಮಲ್ಲೇ, ಬರ್ತಡೇ ಇತ್ತು ಪಾಪದ 1 ವರ್ಷದ ಬರ್ತಡೇ ಟೈಮಲ್ಲಿ ಮಾತಾಡ್ಕೊಂಡು ಆಮೇಲೆ ಎಲ್ಲ ರಾಜಿ ಮಾಡ್ಕೊಂಡು ಹೋದ್ರು ಅವ್ರ ಪಾಡಿಗೆ. ಅವರು ಚೆನ್ನಾಗಿದ್ರು. ಬಟ್ ಬೆಳಗ್ಗೆ ಸರ್, ಬೆಳಗ್ಗೆ 12 ಗಂಟೆಗೆ ಗೊತ್ತಾಯಿತು. ನಾವು ಆ ಕಡೆ ಮನೆಗೆ ಹೋದಾಗ ನೋಡೋಣ ಅಂತ ಹೋದಾಗ ತೆಗೆದಾಗ ಡೋರ್ ಓಪನ್ ಆಯಿತು. ಮುಂದೆ ಸುಮ್ಮನೆ ಎಳ್ದಿದ್ರು ಅಷ್ಟೇ. ಆಮೇಲೆ ಹಿಂಗೆ ದೂಗ್ ತೆಗೆದು ನೋಡಿದಾಗ ಆ ಥರ ಆಗಿತ್ತು.